ಆರೋಗ್ಯಕರವಾಗಿ ಮತ್ತು ಫಿಟ್ ಆಗಿರಲು ದಿನಕ್ಕೆ ಸರಿಯಾದ ಪ್ರಮಾಣದಲ್ಲಿ ನೀರು ಕುಡಿಯುವುದು ಅತ್ಯಗತ್ಯ. ಉತ್ತಮ ಆರೋಗ್ಯಕ್ಕಾಗಿ ನೀರು ಕುಡಿಯುವಾಗ ಪಾಲಿಸಬೇಕಾದ ಕೆಲವು ಪ್ರಮುಖ ನಿಯಮಗಳು ಮತ್ತು ಟಿಪ್ಸ್ ಇಲ್ಲಿದೆ. ನೀರು ಕುಡಿಯುವ ಸರಿಯಾದ ವಿಧಾನ. ಕುಳಿತುಕೊಂಡು ನೀರು ಕುಡಿಯಿರಿ. ಯಾವಾಗಲೂ ಕುಳಿತುಕೊಂಡೇ ನೀರು ಕುಡಿಯಬೇಕು. ನಿಂತುಕೊಂಡು ನೀರು ಕುಡಿಯುವುದರಿಂದ ಕೀಲು ನೋವು, ಜಾಯಿಂಟ್ ಪೇನ್ಸ್ ಉಂಟಾಗಬಹುದು ಮತ್ತು ಜೀರ್ಣಕ್ರಿಯೆಗೆ ತೊಂದರೆಯಾಗಬಹುದು. ನಿಧಾನವಾಗಿ ಸಿಪ್ ಮಾಡಿ ಕುಡಿಯಿರಿ. ನೀರನ್ನು ಒಂದೇ ಉಸಿರಿಗೆ ಗಟಗಟನೆ ಕುಡಿಯಬೇಡಿ. ಬದಲಿಗೆ ಬಾಯಲ್ಲಿ ಸ್ವಲ್ಪ ಹೊತ್ತು ಇಟ್ಟುಕೊಂಡು ಲಾಲಾರಸದೊಂದಿಗೆ ಸಲಿವಾ ನಿಧಾನವಾಗಿ ಸಿಪ್ ಮಾಡುತ್ತಾ ಕುಡಿಯಬೇಕು. ಇದು ಜೀರ್ಣಕ್ರಿಯೆಯನ್ನು ಉತ್ತಮಗೊಳಿಸುತ್ತದೆ. ಉಗುರು ಬೆಚ್ಚಗಿನ ನೀರು ಉತ್ತಮ. ಫ್ರಿಡ್ಜ್ನಲ್ಲಿಟ್ಟ ತಣ್ಣಗಿನ ನೀರಿಗಿಂತ ಉಗುರು ಬೆಚ್ಚಗಿನ ನೀರು ಅಥವಾ ಕೋಣೆಯ ತಾಪಮಾನದಲ್ಲಿರುವ ರೂಮ್ ಟೆಂಪರೇಚರ್ ನೀರನ್ನು ಕುಡಿಯುವುದು ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು. ಯಾವಾಗ ನೀರು ಕುಡಿಯಬೇಕು? ಟೈಮಿಂಗ್. ಬೆಳಗ್ಗೆ ಎದ್ದ ತಕ್ಷಣ ಖಾಲಿ ಹೊಟ್ಟೆಯಲ್ಲಿ 1-2 ಲೋಟ ಉಗುರು ಬೆಚ್ಚಗಿನ ನೀರನ್ನು ಕುಡಿಯುವುದರಿಂದ ದೇಹದ ಕಸ, ಟಾಕ್ಸಿನ್ಸ್ ಹೊರಹೋಗುತ್ತದೆ ಮತ್ತು ಚಯಾಪಚಯ ಕ್ರಿಯೆ, ಮೆಟಾಬೊಲಿಸಂ ಚುರುಕಾಗುತ್ತದೆ. ಊಟಕ್ಕೆ ಮುಂಚೆ ಮತ್ತು ನಂತರ ಊಟ ಮಾಡುವ ಸರಿಯಾಗಿ 30 ನಿಮಿಷ ಮುಂಚೆ ನೀರು ಕುಡಿಯಿರಿ. ಆದರೆ ಊಟ ಮಾಡುವಾಗ ಅಥವಾ ಊಟ ಮಾಡಿದ ತಕ್ಷಣ ಅತಿಯಾಗಿ ನೀರು ಕುಡಿಯಬೇಡಿ. ಇದು ಜೀರ್ಣಾಗ್ನಿಯನ್ನು ಮಂದಗೊಳಿಸುತ್ತದೆ. ಊಟವಾದ 30ರಿಂದ 45 ನಿಮಿಷಗಳ ನಂತರ ನೀರು ಕುಡಿಯುವುದು ಉತ್ತಮ. ವ್ಯಾಯಾಮದ ನಂತರ, ವರ್ಕೌಟ್ ಅಥವಾ ದೈಹಿಕ ಶ್ರಮದ ನಂತರ ದೇಹದಿಂದ ಬೆವರಿನ ರೂಪದಲ್ಲಿ ನೀರು ಹೊರಹೋಗಿರುತ್ತದೆ. ಆದ್ದರಿಂದ ಸ್ವಲ್ಪ ಸಮಯದ ನಂತರ ನೀರು ಕುಡಿದು ದೇಹವನ್ನು ಹೈಡ್ರೇಟ್ ಮಾಡಿಕೊಳ್ಳಿ. ರಾತ್ರಿ ಮಲಗುವ ಮುನ್ನ ಅರ್ಧ ಲೋಟ ನೀರು ಕುಡಿಯುವುದರಿಂದ ಹೃದಯಾಘಾತದ, ಹಾರ್ಟ್ ಅಟ್ಯಾಕ್ ಅಪಾಯ ಕಡಿಮೆಯಾಗುತ್ತದೆ ಎಂದು ಹೇಳಲಾಗುತ್ತದೆ. ಆದರೆ ಅತಿಯಾಗಿ ಕುಡಿಯಬೇಡಿ, ಇಲ್ಲದಿದ್ದರೆ ರಾತ್ರಿ ಪದೇ ಮೂತ್ರ ವಿಸರ್ಜನೆಗೆ ಏಳಬೇಕಾಗಬಹುದು. ಪ್ರಮುಖ ನಿಯಮಗಳು ಮತ್ತು ಎಚ್ಚರಿಕೆಗಳು. ದಿನಕ್ಕೆ ಎಷ್ಟು ನೀರು ಕುಡಿಯಬೇಕು? ಒಬ್ಬ ಸಾಮಾನ್ಯ ವ್ಯಕ್ತಿ ದಿನಕ್ಕೆ ಕನಿಷ್ಠ 8ರಿಂದ 10 ಲೋಟ, ಸುಮಾರು 2.5ರಿಂದ 3 ಲೀಟರ್ ನೀರನ್ನು ಕುಡಿಯಬೇಕು. ದೇಹದ ಮುನ್ಸೂಚನೆ ಗಮನಿಸಿ. ನಿಮಗೆ ಬಾಯಾರಿಕೆಯಾಗುವವರೆಗೆ ಕಾಯಬೇಡಿ. ನಿಮ್ಮ ಮೂತ್ರದ ಬಣ್ಣ ಗಾಢ ಹಳದಿಯಾಗಿದ್ದರೆ ನೀವು ಕಡಿಮೆ ನೀರು ಕುಡಿಯುತ್ತಿದ್ದೀರಿ ಎಂದರ್ಥ. ಮೂತ್ರವು ತಿಳಿ ಬಿಳಿ ಬಣ್ಣದಲ್ಲಿದ್ದರೆ ನಿಮ್ಮ ದೇಹದಲ್ಲಿ ನೀರಿನ ಪ್ರಮಾಣ ಸರಿಯಾಗಿದೆ ಎಂದು ತಿಳಿಯಬಹುದು. ಮಣ್ಣಿನ ಮಡಕೆ ನೀರು. ಬೇಸಿಗೆಯಲ್ಲಿ ತಂಪಾದ ನೀರು ಬೇಕೆನಿಸಿದರೆ ಫ್ರಿಡ್ಜ್ ನೀರಿನ ಬದಲು ಮಣ್ಣಿನ ಮಡಕೆಯಲ್ಲಿಟ್ಟ ನೀರನ್ನು ಕುಡಿಯಿರಿ. ಇದು ನೈಸರ್ಗಿಕವಾಗಿ ನೀರನ್ನು ತಂಪುಗೊಳಿಸುವುದಲ್ಲದೆ ದೇಹದ pH ಮಟ್ಟವನ್ನು ಕಾಪಾಡುತ್ತದೆ. ನೆನಪಿಡಿ, ಅತಿಯಾದ ನೀರು ಕುಡಿಯುವುದು ಕೂಡ ಆರೋಗ್ಯಕ್ಕೆ ಒಳ್ಳೆಯದಲ್ಲ. ಹೈಪರ್ಹೈಡ್ರೇಷನ್. ನಿಮ್ಮ ದೇಹದ ಅಗತ್ಯಕ್ಕೆ ತಕ್ಕಂತೆ ಬಾಯಾರಿಕೆಯನ್ನು ಗಮನಿಸಿಕೊಂಡು ನೀರನ್ನು ಕುಡಿಯಿರಿ. ಖಂಡಿತ, ನೀರಿನ ಆರೋಗ್ಯಕರ ಬಳಕೆಯ ಬಗ್ಗೆ ಕೆಲವು ಪ್ರಮುಖ ಮತ್ತು ಉಪಯುಕ್ತ ಆರೋಗ್ಯ ಸಲಹೆಗಳು, ಹೆಲ್ತ್ ಟಿಪ್ಸ್ ಇಲ್ಲಿವೆ. 1. ನೀರು ಕುಡಿಯುವ ಸರಿಯಾದ ವಿಧಾನ. ಹೆಚ್ಚು ಗಟಗಟ ಕುಡಿಯಬೇಡಿ. ಒಮ್ಮೆಲೆ ಅತಿಯಾಗಿ ನೀರು ಕುಡಿಯುವ ಬದಲು ದಿನವಿಡೀ ಸ್ವಲ್ಪವಾಗಿ ಸಿಪ್ ಬೈ ಸಿಪ್ ಕುಡಿಯುವುದರಿಂದ ದೇಹಕ್ಕೆ ನೀರು ಉತ್ತಮವಾಗಿ ಹೀರಲ್ಪಡುತ್ತದೆ. ಖಾಲಿ ಹೊಟ್ಟೆಯಲ್ಲಿ ನೀರು. ಬೆಳಿಗ್ಗೆ ಎದ್ದ ತಕ್ಷಣ 1 ಗ್ಲಾಸ್ ಉಗುರು ಬೆಚ್ಚಗಿನ ನೀರನ್ನು ಕುಡಿಯುವುದರಿಂದ ಜೀರ್ಣಕ್ರಿಯೆ ಚುರುಕಾಗುತ್ತದೆ ಮತ್ತು ದೇಹದ ಕಲ್ಮಶಗಳು ಹೊರಹೋಗುತ್ತವೆ. 2. ಸರಿಯಾದ ಸಮಯ ಮತ್ತು ನಿಯಮಗಳು. ಊಟದ ಮಧ್ಯೆ ನೀರು ಬೇಡ. ಊಟ ಮಾಡುವಾಗ ಅಥವಾ ಊಟ ಮುಗಿಸಿದ ತಕ್ಷಣ ಅತಿಯಾಗಿ ನೀರು ಕುಡಿಯಬೇಡಿ. ಇದು ಜೀರ್ಣರಸವನ್ನು ದುರ್ಬಲಗೊಳಿಸಿ ಜೀರ್ಣಕ್ರಿಯೆಯನ್ನು ನಿಧಾನಗೊಳಿಸುತ್ತದೆ. ಊಟಕ್ಕೆ 30 ನಿಮಿಷ ಮುಂಚೆ ಅಥವಾ ಊಟದ 30 ನಿಮಿಷಗಳ ನಂತರ ನೀರು ಕುಡಿಯುವುದು ಉತ್ತಮ. ಮಲಗುವ ಮುನ್ನ. ರಾತ್ರಿ ಮಲಗುವ 1 ಗಂಟೆ ಮುಂಚಿತವಾಗಿ ನೀರು ಕುಡಿಯಿರಿ. ಇದರಿಂದ ನಿದ್ರೆಗೆ ಭಂಗ ಬರುವುದಿಲ್ಲ ಮತ್ತು ದೇಹವು ರಾತ್ರಿಯಿಡೀ ಹೈಡ್ರೇಟ್ ಆಗಿರುತ್ತದೆ. 3. ಆರೋಗ್ಯವನ್ನು ಹೆಚ್ಚಿಸುವ ಕೆಲವು ಮನೆಮದ್ದುಗಳು. ಸಾಮಾನ್ಯ ನೀರಿನ ಬದಲಾಗಿ ವಾರದಲ್ಲಿ ಕೆಲವು ದಿನ ಈ ಕೆಳಗಿನ ನೀರನ್ನು ಬಳಸಬಹುದು. ಜೀರಿಗೆ ನೀರು. ನೀರಿಗೆ ಸ್ವಲ್ಪ ಜೀರಿಗೆ ಹಾಕಿ ಕುದಿಸಿ ಕುಡಿಯುವುದರಿಂದ ಗ್ಯಾಸ್ಟ್ರಿಕ್, ಹೊಟ್ಟೆ ಉಬ್ಬರ ಕಡಿಮೆಯಾಗಿ ಜೀರ್ಣಶಕ್ತಿ ಹೆಚ್ಚುತ್ತದೆ. ಬಾರ್ಲಿ ನೀರು. ಇದು ದೇಹಕ್ಕೆ ಅತ್ಯುತ್ತಮ ತಂಪು ನೀಡುತ್ತದೆ ಮತ್ತು ಮೂತ್ರಪಿಂಡಗಳ, ಕಿಡ್ನೀಸ್ ಆರೋಗ್ಯವನ್ನು ಕಾಪಾಡಲು ಸಹಾಯ ಮಾಡುತ್ತದೆ. ನಿಮಗೆ ಸೋರ್ಸಸ್ ಆಫ್ ವಾಟರ್ ಅತ್ಯಂತ ವಿಶಾಲವಾಗಿದ್ದು, ಭೂಮಿಯ ಮೇಲಿನ ಪ್ರತಿಯೊಂದು ಜೀವಿಯ ಅಸ್ತಿತ್ವಕ್ಕೂ ನೀರು ಅತ್ಯಗತ್ಯ. ಇದನ್ನು ಮುಖ್ಯವಾಗಿ ಈ ಕೆಳಗಿನ ಕ್ಷೇತ್ರಗಳಲ್ಲಿ ಬಳಸಲಾಗುತ್ತದೆ. 1. ದೈನಂದಿನ ಮತ್ತು ಗೃಹಬಳಕೆಯ ಉಪಯೋಗಗಳು. ಡೊಮೆಸ್ಟಿಕ್ ಯೂಸಸ್. ಕುಡಿಯಲು, ಮನುಷ್ಯರು ಮತ್ತು ಪ್ರಾಣಿಗಳು ಬದುಕಲು ನೀರು ಅತ್ಯಂತ ಅಗತ್ಯ.
ದೇಹದ ಉಷ್ಣತೆಯನ್ನು ನಿಯಂತ್ರಿಸಲು ಮತ್ತು ಅಂಗಾಂಗಗಳ ಸುಗಮ ಕಾರ್ಯನಿರ್ವಹಣೆಗೆ ನೀರು ಬೇಕೇ ಬೇಕು. ಶುದ್ಧತೆ ಮತ್ತು ಸ್ವಚ್ಛತೆ: ಸ್ನಾನ ಮಾಡಲು, ಹಲ್ಲುಜ್ಜಲು ಮತ್ತು ಮುಖ ತೊಳೆಯಲು ನೀರು ಬೇಕು. ಮನೆಯ ಕೆಲಸಗಳು: ಬಟ್ಟೆ ಒಗೆಯಲು, ಪಾತ್ರೆ ತೊಳೆಯಲು, ಮನೆ ಹಾಗೂ ಶೌಚಾಲಯಗಳನ್ನು ಸ್ವಚ್ಛಗೊಳಿಸಲು ನೀರನ್ನು ಬಳಸಲಾಗುತ್ತದೆ. ಅಡುಗೆ ಮಾಡಲು, ನಿತ್ಯದ ಆಹಾರ ತಯಾರಿಕೆಯಲ್ಲಿ ನೀರು ಪ್ರಮುಖ ಪಾತ್ರ ವಹಿಸುತ್ತದೆ. 2. ಕೃಷಿ ಕ್ಷೇತ್ರದಲ್ಲಿ ಅಗ್ರಿಕಲ್ಚರಲ್ ಯೂಸಸ್: ಬೆಳೆಗಳಿಗೆ ನೀರಾವರಿ, ಗಿಡ ಮರಗಳು ಮತ್ತು ಕೃಷಿ ಬೆಳೆಗಳು ಬೆಳೆಯಲು ನೀರು ಅತ್ಯಗತ್ಯ. ಮಳೆಯಿಲ್ಲದ ಸಮಯದಲ್ಲಿ ನದಿ, ಕೆರೆ ಹಾಗೂ ಬಾವಿಗಳಿಂದ ನೀರಾವರಿ ಮೂಲಕ ಬೆಳೆಗಳಿಗೆ ನೀರು ಒದಗಿಸಲಾಗುತ್ತದೆ. ಪಶುಸಂಗೋಪನೆ: ಹಸು, ಕುರಿ, ಕೋಳಿ ಮುಂತಾದ ಸಾಕುಪ್ರಾಣಿಗಳ ಕುಡಿಯುವಿಕೆಗೆ ಮತ್ತು ಅವುಗಳ ಶೆಡ್ಗಳ ಸ್ವಚ್ಛತೆಗೆ ನೀರು ಬೇಕು. 3. ಕೈಗಾರಿಕಾ ಕ್ಷೇತ್ರದಲ್ಲಿ ಇಂಡಸ್ಟ್ರಿಯಲ್ ಯೂಸಸ್: ಉತ್ಪಾದನೆ, ವಿವಿಧ ವಸ್ತುಗಳು, ರಾಸಾಯನಿಕಗಳು, ಕಾಗದ ಮತ್ತು ಬಟ್ಟೆಗಳ ತಯಾರಿಕೆಯಲ್ಲಿ ನೀರನ್ನು ಕಚ್ಚಾ ವಸ್ತುವಾಗಿ ಅಥವಾ ಸಂಸ್ಕರಣೆಗೆ ಬಳಸಲಾಗುತ್ತದೆ. ಶೀತಲೀಕರಣ, ಕೂಲಿಂಗ್: ದೊಡ್ಡ ದೊಡ್ಡ ಯಂತ್ರಗಳು ಮತ್ತು ವಿದ್ಯುತ್ ಸ್ಥಾವರಗಳು ಬಿಸಿಯಾಗದಂತೆ ತಂಪಾಗಿಸಲು ನೀರನ್ನು ಬಳಸುತ್ತಾರೆ. 4. ಪರಿಸರ ಮತ್ತು ಇತರೆ ಉಪಯೋಗಗಳು: ವಿದ್ಯುತ್ ಉತ್ಪಾದನೆ: ಜಲವಿದ್ಯುತ್ ಯೋಜನೆಯಡಿ ಹರಿಯುವ ನೀರಿನ ವೇಗವನ್ನು ಬಳಸಿ ಪರಿಸರ ಸ್ನೇಹಿ ವಿದ್ಯುತ್ ತಯಾರಿಸಲಾಗುತ್ತದೆ. ಸಾರಿಗೆ: ನದಿ ಮತ್ತು ಸಮುದ್ರಗಳು ದೋಣಿ, ಹಡಗುಗಳ ಮೂಲಕ ಸರಕು ಮತ್ತು ಪ್ರಯಾಣಿಕರ ಸಾರಿಗೆಗೆ ಮಾರ್ಗಗಳಾಗಿವೆ. ಜಲಚರಗಳ ಆವಾಸಸ್ಥಾನ: ಮೀನುಗಳು ಹಾಗೂ ಹಲವಾರು ಜಲಚರ ಸಸ್ಯ ಮತ್ತು ಪ್ರಾಣಿಗಳಿಗೆ ನೀರೇ ಆಶ್ರಯ ತಾಣ. ನೆನಪಿಡಿ, ನೀರೇ ಜೀವಾಮೃತ. ಭೂಮಿಯ ಮೇಲಿನ ಜೀವಸಂಕುಲವನ್ನು ಉಳಿಸಲು ನೀರನ್ನು ವ್ಯರ್ಥ ಮಾಡದೆ ಮಿತವಾಗಿ ಬಳಸುವುದು ಮತ್ತು ಮಳೆನೀರನ್ನು ಕೊಯ್ಲು ಮಾಡುವುದು ನಮ್ಮೆಲ್ಲರ ಜವಾಬ್ದಾರಿಯಾಗಿದೆ.